ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ. ನನ್ನ ಬರ್ತಡೆಗೆ ಸಾಕಷ್ಟು ಗಿಫ್ಟ್ಗಳು ಬಂದಿದ್ದಾವೆ. ಏನೇನು ಬಂದಿದ್ದಾವೆ ಅಂತೇಳಿ ಒನ್ ಬೈ ಒನ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆಕ ಒಂದು ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀವಿ. ಅದು ಏನಾಯ್ತು ಅಂತೇಳಿ ನೀವು ನೋಡ್ಕೊಂಬರ್ರಿ. ಅಲ್ಲಿವರೆಗೂ ನಾನು ಎಲ್ಲಾನು ಕೂಡ ಸೆಟ್ ಮಾಡಿ ಇಡ್ತೀನಿ. ಚಿಂಗ್ಜಾಲೆ ಮಕ್ಕೊಂಡಿದ್ದೀನ ತಲೆ ಕಟ್ಕೊಂಡು ಅಪ್ಪ ಮಕ್ಕು ತಂದಾರಿ ಸರ್ಪ್ರೈಸ್. ನಂದ ಆಯ್ತು ನನ್ 100 ವರ್ಷ ಆಯ್ತು ವಾಡಸ್ತದ ಬಾದರ್ರಿ ಕರೆನೆ. ಅಜ್ಜಿನ ಫೋಟೋ ಪಾಟು तुला शाणे एडीला माहितच नाही. छान आहे केक, चॉकलेटी फ्लेवर. पंचपड अगं पप्पाला Happy birthday to you. Happy birthday to you. Happy birthday to you. गडबड किती करायला थांबायची का नाही किती यायला यायला लागले ना म्हणले मी येतो म्हणले मग काय मी काय येताना गेले नाही मगच सांगितलं ते ए माकडा देताना फोन ना ಮಾಡ್ತೀನಿ ತೋಪಿ तू बस ಕುಂಡ್ರಿ ಅಣ್ಣ ಸೋಪ ಮಾಡ್ಕೋಬೇಕ್ರಿ ಸರ್ಕಾರಿ ಅನ್ಸಲ್ಲ. ಏ ಪಕಡ್ ಪಿಲ್ಲು तुम्ही वर बघू. अरे का तर म्हणा रे हॅपी बर्थडे टू यू. ए अना पीस मी बाहेर हाकून दे. स्नेहा म्हण की हॅपी बर्थडे ओ पिलो तुम्ही म्हणा की आणला सस्पेंड निघाला. हां हॅपी बर्थडे टू यू. तुझ्या हात खाली केक आहे. हां ಒಂದು ಸ್ವಲ್ಪ ತಾಕು. तसं घे गा आरतीचं तर आणले नाही. ಹಾಂ ಹೋಗ್ಬಿಲ್ಲ ಏನ್ ಕೊಂಡು ಬಂದಿ ಪಪ್ಪು. हे पेन ಅವ್ರ ಲೆಕ್ಕ ಲೆಕ್ಕ ಇಡ್ಲಿಕ್ರಿ. ಹಾಂ ಲೆಕ್ಕ ಇಡ್ಲಿಕ್ಕ ಹಿಂಗೆ ಗ್ರೋತ್ ಆಲಿ ಮಸ್ತ್. हे दोघं जण हा काढली नाही त्याला लग्न हे आणखी कुंकू आणखी काय न एवढं भारी आज बर्थडेचं काय छान झालं की. एक फोटो ತೆಗಿ. ಓಕೆ ಅದ್ರಾಗೆ ವಿಡಿಯೋದಾಗೆ ಫೋಟೋ ಬರ್ತದೆ. ಹಾಂ ಹಾಂ ತೆಗ್ದೇನೆ. ಏನೇ ವಿರಾಜ್ ಐರಾಜ್ ಐರಾಜ್ ರೀ. ಹಾಂ ಚಲೋ ಕೂಡಮ್ಮ. पोझिशन छान आहे. जागा नाही दिली. हॅपी बर्थडे. हो थँक्यू. फोटो काढा. सर पिले जरा मग खाली बस. बाबा सगळ्या हैराण ಮಾಡಬೇಡ ವಾಟ್ हैराण ಮಾಡೋದಿಲ್ಲ ನೀಡಿ ಪೈಡ नव्या कर्माचा लाकी एवढा जवळ मारला थँक्यू. ಕಾಳಜಿ ಮಾಡೋದು ಟೈಪ್ ಬ್ಯಾರೆ ಇರ್ತವ್ರಿ. ಅವ್ರ ಜಗಾಡಲ್ಲ ಇದು ಅನಸ ಸಮಾಧಾನ ಕೊಂಡ್ರ इकडे बघा. हां ಥ್ಯಾಂಕ್ ಯು ಬಂದಿದ್ದು. ನೋಡಿ ಸರ್ಪ್ರೈಸ್ ಆಯ್ತು ನನಗೆ.
ಥ್ಯಾಂಕ್ ಯು. 1 ಮಿನಿಟ್. ಪಿಲ್ಲನೇ ಬಟ್ಟೆ ಕೇಕ್ ನಮ್ ಸಸಿದು ಹ್ಯಾಪಿ ಬರ್ಡೇ ಅದ್ ನೋಡ್ರಿ ಇವತ್ತ. ನೀವೆಲ್ಲ ಆಶೀರ್ವಾದ ಕೊಡ್ರಿ ನೋಡ್ರಿ ನಮ್ಗ ಹಿಂಗೆ 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 ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರೂ. ಥ್ಯಾಂಕ್ ಯು. ನಾವು ಇವಾಗ ಬಂದೀವಿ ಅಜಿಂಕ್ಯ ಹೋಟೆಲ್ಗೆ ನೋಡ್ರಿ ಫ್ರೆಂಡ್ಸ. ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿಕೊಂಡು ಅದಾದ್ಮೇಲೆ ಹೋಟೆಲಿಗೆ ಬಂದ್ವಿ. ನಾವು ಈ ಒಂದು ಹೋಟೆಲಿಗೆ ಬಂದು ಇಷ್ಟೊಂದು ಎಂಜಾಯ್ಮೆಂಟ್ ಮಾಡಿ ಖುಷಿ ಪಡೋದಕ್ಕೆ ನಮ್ಮ ಒಬ್ಬರು ಸಿಸ್ಟರೇ ಕಾರಣ. ಸೊ ಅವ್ರು ಯಾರು ಅಂತೇಳಿ ನಾನು ಹೇಳ್ತೀನಿ ನೋಡಿರಿ, ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಸೊ ಅಲ್ಲೋದಾದ್ಮ್ಯಾಗ ನೋಡಿರಿ, ಇದು ಪನ್ನೀರ್ ತಂದೂರಿ ಅಂತ ಯಜಮಾನ್ರು ಆರ್ಡ್ರ್ ಮಾಡಿದರು. ನನಗೇನು ಅಷ್ಟೊಂದೇನು ಇದು ಅಂತ ಆಗಲಿಲ್ಲ, ಬಟ್ ಮಕ್ಕಳೆಲ್ಲ ಖುಷಿ ಪಟ್ಟು ತಿಂದರೆ ಪನ್ನೀರ್ಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಖಾರ ಹಚ್ಚಿದಂಗೆ ಆಗಿತ್ತು ರೀ ಅದು. ಸೊ ನಿಮಗೆ ಯಾರಿಗಾದರೂ ಈ ಥರ ಇಷ್ಟ ಆಗ್ತೈತೆ ಅನ್ನೋ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು, ನಾವು ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಗೆ ನೋವು ಬಂತಂದ್ರೆ ಅದನ್ನು ಕೂಡ ಸಹಿಸೋಣಕ್ಕಾಗಲ್ಲ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ದೇ ಈ ಥರ ಖುಷಿನೂ ಸಿಕ್ತಂದ್ರೆ ಅದನ್ನು ಕೂಡ ನಮ್ಗೆ ಅಷ್ಟು ಖುಷಿ ತಡ್ಕೊಳಕ್ಕಾಗೋದೇ ಇಲ್ಲ. ಸೊ ಯಜಮಾನ್ರು ಮಕ್ಕಳು ನಾವೆಲ್ಲರೂ ಕೂಡಿ ಒನ್ ಡೇ ಇಷ್ಟು ಒಬ್ರಿಗೊಬ್ರು ಟೈಮ್ ಕೊಟ್ಟು ಹ್ಯಾಪಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮೊಬ್ಬರು ಸಿಸ್ಟರು ಕೂಡ ಕಾರಣ ಇದ್ದಾರೆ. ಒಬ್ರಿಗೆ ನೋವು ಮಾಡೋದು ಭಾಳ ಈಸಿ ರೀ, ಆದ್ರೆ ಒಬ್ರು ಖುಷಿ ಪಡಿಸ್ಬೇಕು, ಒಬ್ಬರ ಮನಸ್ಸನ್ನು ಹಿತ ಮಾಡ್ಬೇಕಂತಂದ್ರೆ ಅದಕ್ಕೆ ಭಾಳ ಎಲ್ಲ ರೀತಿಯಿಂದನೂ ಒಳ್ಳೆಯ ರೀತಿಯಿಂದ ವಿಚಾರ ಮಾಡೋದು ಇರಬೇಕು. ಖಾಂದ ಪಕೋಡ ಮತ್ತು ಪನ್ನೀರ್ ತಂದೂರಿ ಸ್ಟಾರ್ಟರ್ ಆರ್ಡ್ರ್ ಮಾಡಿದ್ದೀವಿ ರೀ. ಅದಾದ್ಮ್ಯಾಗ ತಂದೂರಿ ಮತ್ತು ಕಾಜು ಕುರ್ಮಾ ಮತ್ತು ಪನ್ನೀರ್ ಟಿಕ್ಕನು ಕೂಡ ಪನ್ನೀರ್ ಮಸಾಲ ಸ್ಪೈಸಸ್ ಆಗಿ ತೊಗೊಂಡಿದ್ವಿ. ಭಾಳನೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಊಟ ಅಂತೂ ಕೂಡ. ಆವತ್ತಿನ ದಿನದ ನನಗೆ ಮೆಮೊರಿ ಭಾಳ ವರ್ಷಗಳ ಕಾಲ ನನಗೆ ಉಳ್ಕೊತಾವು. ಹೋದ ವರ್ಷ ನಮ್ಗೆ ಏನೂ ಈ ಥರದ್ದು ಖುಷಿ ಆಗಿದ್ದಿಲ್ಲ. ಅವತ್ತು ಹೇಳಿದ್ರಾಗೇ ಒಂದು ಸ್ವಲ್ಪ ಫುಲ್ ಮೈಂಡ್ ಡಿಸ್ಟರ್ಬ. ಮತ್ತು ನಮ್ಮವರೇ ನಮ್ಗೆ ಆವತ್ತಿನ ದಿನ ನೋವು ಕೊಟ್ಟಿರೋ ಕಾರಣಕ್ಕಾಗಿ ನನಗೆ ಆ ಥರ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಒಮ್ಮೊಮ್ಮೆ ನಮ್ಮವರು ನಮ್ಗೆ ಬೆನ್ನಿಗೆ ಚೂರಿ ಹಾಕ್ತಾರಂದಾಗ ಅದನ್ನು ಸಹಿಸ್ಕೊಳೋವಂಥ ಶಕ್ತಿ ಇರೋಲ್ಲ. ನಾನು ಅದಕ್ಕೆ ಹೇಳಿದ್ನೆ, ಒಂದು ಖುಷಿನೂ ಕೂಡ ಜಾಸ್ತಿ ಇದು ಮಾಡೋಕ್ಕಾಗಲ್ಲ, ಒಂದು ನೋವು ಕೂಡ ಅದನ್ನು ತಡ್ಕೊಳಕ್ಕಾಗ್ತಿರಲ್ಲ ಒಮ್ಮೊಮ್ಮೆ. ನಾವೆಲ್ಲ ಈ ಥರ ಒಟ್ಟಿಗೆ ಬಂದು ಎಷ್ಟೋ ದಿನಗಳಿಗೆ ತಿಂಗಳುಗಳೇ ಆಗಿಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ನೋಡ್ರಿ. ಮೊದಲು ಒಂಚೂರು ಟೈಮ್ ತೊಗೊಂಡು ಬರ್ತಿದ್ವಿ, ಈಗ ಒಬ್ರಿಗೊಬ್ರಷ್ಟು ಬ್ಯುಸಿನೇ ಆಗಿಬಿಟ್ಟಿವಿ. ಇಷ್ಟೊಂದೆಲ್ಲ ಲೈಫ್ನಲ್ಲಿ ಬ್ಯುಸಿ ಆಗಬಾರ್ದು. ನಾವೇನೇ ಮಾಡಿದ್ರು ನಾವು ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು, ನಮ್ಮ ಮನೆಗೋಸ್ಕರ ಅಂತ ಮಾಡ್ತಿರ್ತೀವಿ. ಗಂಡನೇ ಇರಲಕ್ಕ ಹೆಂಡ್ತಿನೇ ಇರಲಕ್ಕ ಲೈಫಲ್ಲಿ ಒಂದು ಸ್ವಲ್ಪ ಟೈಮ್ ಅನ್ನೋದು ಕೊಡ್ಬೇಕು. ಯಾರ್ಯಾರ ಜೊತೆಗೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ. ಈಗಿನ ಕಾಲದ ಒಂದು ಜೀವನ ನಿಮಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಆದರೆ ಏನೇ ಮಾಡಿದ್ರು ನಾವು ಮನೆಗೋಸ್ಕರ ಅಂತಲೇ ಮಾಡ್ತಿರ್ತೀವಲ್ಲ, ಫ್ಯಾಮಿಲಿಗೆ ಅಂತಲೇ ಮಾಡ್ತಿರ್ತೀವಿ. ಅದೇ ಫ್ಯಾಮಿಲಿಗೆ ಒಂಚೂರು ಟೈಮ್ ಯಾಕೆ ಕೊಡೋಂಗಿಲ್ಲ. ಸೊ ತುಂಬ ಜನದ್ದು ಇದೇ ಒಂದು ಪ್ರಾಬ್ಲಮ್ ಆಗಿರ್ತೈತಿ. ಬಟ್ ಇರೋ ಒಂದು ಏನು ಸಿಗ್ತೈತಿ ನೋಡ್ರಿ ಚಾನ್ಸ, ಅದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಏನಾದರೂ ಸಣ್ಣ ಪುಟ್ಟ ಖುಷಿ ಇದ್ದರೂ ಕೂಡ ಅದನ್ನು ಜಾಸ್ತಿ ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ತಪ್ಪೋ ಸರಿನೋ ಕಮೆಂಟ್ ಮಾಡಿ ಹೇಳ್ರಿ. ಫೈನಲಿ ಊಟ ಎಲ್ಲ ಮಾಡಿದ್ವಿ. ಅದಾದ್ಮ್ಯಾಗ ಐಸ್ ಕ್ರೀಮ್, ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡ್ವಿ ಮಕ್ಕಳು ಮತ್ತು ನಾನು. ಯಜಮಾನ್ರಿಗೆ ಅಷ್ಟೊಂದೇನು ಲೈಕ್ ಆಗಂಗಿಲ್ಲ. ಅದ ಮಕ್ಕಳು ಅಪ್ಪ ಡಿಸ್ಕಸ್ ಮಾಡ್ತಾ ಇದ್ರು ನೋಡ್ರಿ. ಟೈಮ್ ಆಲ್ರೆಡಿ 11:30 ಆಗ್ತಾನೆ ಬಂದಿತ್ತು ನೋಡ್ರಿ. ನಮ್ಮ ಮಮ್ಮಿ ಎಲ್ಲ ಅಂತಿರ್ತಾಳೆ, ನಿಮಗೆ ಏನು ಆಗಲಿ ರಾತ್ರಿ ಒಂದೇ ಇರ್ತದೆ ಅಂತೇಳಿ. ನಾವು ಹೋಗೋದ ಒಂಚೂರು 9:30 ಅದಷ್ಟೊತ್ತಿಗೆ ಹೋದ್ವಿ. ಯಜಮಾನ್ರು ಬಂದು ನಾವು ಕೇಕ್ ಅದೆಲ್ಲ ಕಟ್ ಮಾಡಿದ ಇಮಿಡಿಯೇಟ್ಲಿ ನಾವು ಹೋಗಲಿಲ್ಲ. ಮತ್ತು ಅವರು ಸ್ವಲ್ಪ ಕೇಕ್ ಅದೆಲ್ಲ ಕಟ್ ಮಾಡಿಸಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಯಜಮಾನ್ರು ಹೊರಗೆ ಹೋಗಿದ್ರು. ಅದಾದ್ಮ್ಯಾಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಮತ್ತು ನಾವು ಹೋಟೆಲಿಗೆ ಊಟ ಮಾಡೋಕ್ಕೆ ಬಂದ್ವಿ. ಏನೇ ಇರಲಕ್ಕ ನಮ್ಮ ಒಂದು ಖುಷಿಗೆ ಕಾರಣ ಆಗ್ತಾರಂದ್ರೆ ಅವ್ರನ್ನ ಯಾವತ್ತೂ ಮನಸ್ಸಿನಾಗ ಇಟ್ಕೋಬೇಕು. ಹೆಚ್ಚಾನೆಚ್ಚ ನಮ್ಗೆ ದುಃಖ ಕೊಟ್ಟರಕ್ಕಿಂತ ಹೆಚ್ಚಾಗಿ ಖುಷಿನ ಪಡಿಸ್ದವ್ರನ್ನ ನಾವು ಹೆಚ್ಚಿಗೆ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಮತ್ತು ನನ್ನ ಇವತ್ತಿನ ಈ ಖುಷಿಗೆ ಯಾರು ಕಾರಣ ಇದ್ದಾರೆ ನೋಡ್ರಿ, ನನಗೆ ಭಾಳ ನಾನು ಏನಂತೀರಿ ಮನಸ್ಸಿನಿಂದ ನಾನು ಕೇಳ್ಕೊತೀನಿ. ನಾನು ಮಾಡುವಂಥ ಒಂದು ರಾಯರ ಪೂಜೆ ನಿಮ್ಮೆಲ್ಲರಿಗೂ ಗೊತ್ತು. ನಾನು ರಾಯರನ್ನು ಕೂಡ ಭಾಳ ನಂಬ್ತೀನಿ. ರಾಯರು ಅವರು ಮನಸ್ಸಿಗೆ, ಅವ್ರ ಮನೆಗೆ, ಅವ್ರ ಇಡೀ ಕುಟುಂಬಕ್ಕೂ ಕೂಡ ಒಳ್ಳೇದು ಮಾಡಲಿ. ಅವ್ರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ಯು ಮತ್ತು ಅವರು ಕನಸುಗಳೆಲ್ಲ ನನಸು ಮಾಡುವಂಥ ಶಕ್ತಿಯ ರಾಯರು
ಒಂದು ಆಶೀರ್ವಾದ ಅವ್ರಿಗೆ ಕೊಡ್ಲಿ ಅಂತೇಳಿ ಕೇಳ್ತೀನಿ. ಸೊ ಅವರು ಹೆಲ್ಪ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅಂತಲ್ಲ, ಬಟ್ ಒಳ್ಳೆ ಮನಸ್ಸು ಯಾರಿಗಿರ್ತೈತೆ ನೋಡ್ರಿ, ಅವ್ರಿಗೆ ಒಳ್ಳೇದನ ಅಂತಲೇ ಹೇಳ್ಬೇಕು. ಫೈನಲಿ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಈ ಮನೆ ಕಡೆ ಹೊರಟಿದ್ದೀವಿ. ಯಜಮಾನ್ರಂತರೂ ಒಂದು ಫೋಟೋ ತೊಗೊಳಕ್ಕಂತ್ರೂ ಅವರಿಗೆ ಅಷ್ಟು ಇದಾಗಲ್ಲ ರೀ. ಫೋಟೋ ವಿಡಿಯೋ ಮೊದಲಿಂದನೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಮದುವೆ ಟೈಮ್ದಾಗೂ ಫೋಟೋಗ್ರಾಫರ್ ಬೇಸರ ಮಾಡ್ಕೊಂಡಿದ್ದ, ನಿಂದಿರಿ ಕರೆಕ್ಟಾಗಿ ಫೋಟೋ ತೆಗಿಬೇಕಂತೇಳಿ. ಆ ಥರದ್ದು ಮನುಷ್ಯ ಅವರು. ಓಕೆ, ನೀವು ನೋಡ್ಕೊಂಬಂದ್ರಲ್ಲ, ಇದು ನಾನು ತೋರ್ಸೋದಕ್ಕಿಂತ ಮುಂಚೆಗೆ ಒಂದು ಮಾತು ಹೇಳ್ತೀನಿ. ಯಾರೇ ಆಗಲಕ್ಕ, ಯಾವುದೇ ಒಂದು ಪ್ರೀತಿ ಆಗಲಕ್ಕ, ಒಂದು ಯಾವುದೋ ಒಂದು ಏನಂತ ಹೇಳ್ತೀರಿ, ಒಂದು ವಿಶ್ವಾಸನ ಗಳಿಸ್ಕೋಬೇಕಂತಂದ್ರೆ ಅದಕ್ಕೆ ಭಾಳ ದಿನನೂ ಬೇಕು. ಅದನ್ನ ಉಳಿಸ್ಕೋಬೇಕಂತಂದ್ರೂ ಕೂಡ ವರ್ಷಗಳನ್ನೇ ಬೇಕು ನೋಡ್ರಿ. ಸೊ ಎಷ್ಟು ವರ್ಷಗಳ ಕಾಲ ನಾವು ಕೂಡಿಟ್ಟಂತ ಒಂದು ಆತ್ಮವಿಶ್ವಾಸ ಆಗಲಿ, ಸ್ನೇಹ ಸಲಿಗೆ ಆಗಲಿ, ಅದನ್ನು ನಾವು ಹಾಳು ಮಾಡ್ಕೋಬೇಕಂದ್ರೆ ಅದು ಒಂದು ದಿನ ಒಂದು ನಿಮಿಷನೂ ಕೂಡ ಇಡಂಗಿಲ್ಲ. ಆದ್ರೆ ಅದನ್ನ ನಾವು ಗಳಿಸ್ಕೋಬೇಕಂದ್ರೆ ಅದು ಸಾಕಷ್ಟು ನಾವು ಅದಕ್ಕೆ ಆಭಾರಿಯಾಗಿರ್ಬೇಕು, ಅದಕ್ಕೆ ನಿಯತ್ತಾಗಿರ್ಬೇಕು. ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ಗೆ ನಾನು ಅದು ಯಾವುದೋ ಒಂದು ಮೊಂಡು ಹಠದಿಂದ ಯೂಟ್ಯೂಬ್ ಬಂದೆ, ಅದು ಒಳ್ಳೆ ಹಠ ಅಂತ ನನಗೆ ಇವತ್ತು ಹೆಮ್ಮೆ ಅಂತ ಅನಿಸ್ತೈತಿ. ಯೂಟ್ಯೂಬ್ದಾಗ ಸಾಕಷ್ಟು ಜನ ನನಗೆ ಒಳ್ಳೆ ರೀತಿಯಾಗಿ ಮಾನಸಿಕವಾಗಿ ನನಗೆ ಕೆಲವು ಸಿಸ್ಟರ್ಸು ಆರ್ಥಿಕವಾಗಿನೂ ಕೂಡ ನಾನು ತುಂಬಾ ಹೆಲ್ಪ್ ಮಾಡಿದ್ದೀರಿ. ಅದಕ್ಕೆಲ್ಲ ನಾನು ಆಭಾರಿಯಾಗಿರ್ತೀನಿ. ಎಷ್ಟೋ ಹೆಲ್ಪ್ ಮಾಡಿ ಕೂಡ ನಾನು ಯಾರ ಹತ್ರನೂ ಕೂಡ ಹೇಳ್ಕೋಬೇಡ್ರಿ ಅನ್ನೋದೊಂದು ದೊಡ್ಡ ತನಿಖೆ ಅದಲ್ಲ. ಅದಕ್ಕೆ ಏನು ವರ್ಣನೆ ಮಾಡಿ ಹೇಳಕ್ ಹೋದ್ರೂ ಕಡಿಮೆ ಅಂತ ಅನಿಸ್ತೈತಿ. ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಅನ್ನೋ ಪದನೂ ಕೂಡ ಅದು ಕಡಿಮೆನ ಅಂತ ಅನಿಸ್ತೈತಿ. ಆದ್ರೆ ಅವ್ರ ಪ್ರೀತಿ, ವಿಶ್ವಾಸ, ಅವ್ರ ಸ್ನೇಹ, ಸಲಿಗೆ ಅನ್ನೋದನ್ನ ಯಾವತ್ತಿಗೂ ಅದನ್ನ ದುರುಪಯೋಗ ಮಾಡ್ಕೊಳ್ಳಾರ್ದನೆ, ಮಿಸ್ಯೂಸ್ ಮಾಡ್ಕೊಳ್ಳಾರ್ದನೆ ಅದಕ್ಕೆ ನಾ ಯಾವಾಗಲೂ ಆಭಾರಿಯಾಗಿರೋದಕ್ಕೆ ನಾನು ಸತತವಾಗಿ ಪ್ರಯತ್ನ ಮಾಡ್ತೀನಿ. ಅದನ್ನು ಉಳಿಸ್ಕೊಂಡು ಹೋಗ್ತೀನಿ. ಯಾವುದೇ ಆಗಲ್ಲಕ್ಕ, ಉಳಿಸ್ಕೊಳೋದು ಬಹಳ ವರ್ಷ ಬೇಕು. ಅದನ್ನ ಅಳೆಯೋಬೇಕು, ಅದನ್ನ ಕೆಟ್ಟದಾಗಿ ಇದು ಮಾಡ್ಕೋಬೇಕಂದ್ರೆ ಭಾಳ ಆಗಂಗಿಲ್ಲ. ನನ್ನ ಮ್ಯಾಗ ಎಷ್ಟು ಜನ ನೀವು ಒಂದು ಮನಿಯೊಳಗೆ ಮಗಳಾಗಿ, ತಂಗಿಯಾಗಿ, ಅಕ್ಕ ಆಗಿ ನಿಮ್ಮ ಮನಸ್ಸಿನಾಗ ನನಗೆ ಒಂದು ಸ್ಥಾನ ಕೊಟ್ಟಿರಿ. ನಿಮ್ಮ ಮನಿಯೊಳಗೂ ಕೂಡ ನನ್ನ ಒಬ್ಬಳನ್ನಾಗಿ ನೋಡ್ತೀರಿ. ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮನಿಯೊಳಗೆ ನಾನು ಇವತ್ತು ಅದೀನಿ, ಒಂದು ನೆಮ್ಮದಿಯ ನಿದ್ರೆ ಮಾಡಕತ್ತೀನಿ ಈ ಒಂದು ಸೂರ್ಯನ ತಳಗಂತಂದ್ರೆ ಅದಕ್ಕೆ ನಾನು ಯೂಟ್ಯೂಬ್ ಅದ್ರ ಒಂದು ಸಪೋರ್ಟರ್ಸೇ ಕಾರಣ. ಸಾಕಷ್ಟು ನೆಮ್ಮದಿ ತಂದ್ಕೊಟ್ಟೈತಿ ನನ್ನ ಯೂಟ್ಯೂಬ್ ಚಾನಲ್ ಮಾಡಿ. ಆದ್ರೆ 100ರಲ್ಲಿ ಎಲ್ಲೋ ಒಂದು ನೆಗೆಟಿವ್ ಇಂದ ಒಂದು ಸ್ವಲ್ಪ ಮನ್ಸಿಗೆ ಹರ್ಟ್ ಆಗಿರ್ಬೋದು. ಎಷ್ಟೋ ಜನ ನನ್ನ ಫ್ಯಾಮಿಲಿ ಒಳಗನೆ ನಾವೇನೋ ಒಂದು ಮಾಡ್ತೀವಿ, ನಾವೇನು ದೊಡ್ಡ ಶ್ರೀಮಂತ ಕೋಟ್ಯಾನುಗಟ್ಟಲೆ ಗಳಿಸಲ್ಲ, ಆದ್ರೆ ಒಂದು ಖುಷಿಯಾಗಿ ಇರ್ತೀವಂದ್ರೂ ಕೂಡ ಸಹಿಸಲ್ಲ, ನೆಗೆಟಿವ್ ಆಗಿ ಮಾತಾಡ್ತಾರ. ನಾವು ಯೂಟ್ಯೂಬ್ ಮಾಡ್ತೀವಿ ಅಂತಂದ್ರೆ ಏನು ಬಿಟ್ಟು ಬಿದ್ದಿರಂಗಿಲ್ಲ. ಯೂಟ್ಯೂಬ್ ಅಂತಂದ್ರೆ ಅದೇನು ಕೆಟ್ಟಲ್ಲ. ಯೂಟ್ಯೂಬ್ ಇಂದಾನೆ ಎಷ್ಟೋ ಜನ ಒಂದು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಟುಕೊಂಡು ಸೆಟಲ್ ಆಗಿದ್ದಾರ. ಕೆಲವೊಬ್ರು ಚೀಪ್ ಆಗಿ ಥಿಂಕಿಂಗ್ ಮಾಡ್ತಾರ, ಅವ್ರ ಚಿಲ್ಲರೆ ಬುದ್ಧಿ ಅವ್ರು ತೋರಿಸ್ತಾರ, ಅವ್ರ ಬುದ್ಧಿ ಅವರಲ್ಲೇ ಇರಲ್ಲಕ್ಕ. ಎಲ್ಲರಿಗೂ ಒಂದು ಬದುಕೋಕ ಒಂದು ಮಾರ್ಗ ಬೇಕೇ ಇರ್ತೈತಿ. ನನಗೂ ಯೂಟ್ಯೂಬ್ ಅಂತ ನಾ ಇಟ್ಕೊಂಡಿನಿ. ನಾನೊಂದು ಗೃಹಿಣಿಯಾಗಿ ನನ್ನ ಮನೆ ಕೆಲಸನ ಮಾಡ್ಕೊಂಡು ನಾನು ಆರಾಮಾಗಿರ್ಬೋದು. ಆದರೂ ನಮಗೂ ಒಂದು ತಿಪ್ಲೈತಿ. ಅದಕ್ಕೆ ನಾನು ಏನೋ ಒಂದು ಮಾಡ್ಬೇಕನ್ನೋದು ನನಗೊಂದು ಏನೋ ಛಲ ಬಂದ್ಬಿಡ್ತು. ನಾನು ಹಠ ಮಾಡಿದ್ದಂದ್ರೆ ಅದು ನನ್ನ ಮದುವೆ ಆದ್ಮೇಗಿಂದು ವಿಷಯದೊಳಗಂದ್ರೆ ಅದು ಯೂಟ್ಯೂಬ್ ಅಂದೇನೆ ನಾ ಜಾಸ್ತಿ ಹಠ ಮಾಡಿದ್ದು. ನನಗೆ ನಾ ಮಾಡತ್ತೀನಿ, ನಾನು ಮಾಡಬೇಕು ಅಂತ ಹೇಳ್ಕೇಸಿ ಅದು ಇವತ್ತಿಗೆ ನನಗೆ ಕೈ ಹಿಡ್ದೈತಿ. ಯಾವುದೇ ಆಗಲ್ಲಕ್ಕ, ನಾವು ಮಾಡೋದೊಂದು ಕಲೆ, ನಾವು ಮಾಡೋದೊಂದು ಉದ್ಯೋಗ, ನಮ್ದೊಂದು ವಿದ್ಯೆ ಅನ್ನೋದು ಇರುತ್ತೆ ನೋಡ್ರಿ. ರೊಕ್ಕ ಇದ್ರೆ ಕಸ್ಕೊಂಡು ಹೋಗ್ತಾರ, ನಮ್ಮ ವಿದ್ಯೆ ಬುದ್ಧಿ ಅನ್ನೋದು ಯಾರು ಕಸ್ಕೊಂಡು ಹೋಗಲ್ಲ ಅಂತ ನಮ್ಮ ಸರ್ ಹೇಳ್ತಿದ್ರು. ಅದು ಇವತ್ತು ನನ್ನ ಬಾಳಲ್ಲಿ ಅದು ಏನಂತ ಹೇಳ್ತೀರಿ, ಅದು ನನಗೆ ಸದ್ಯಕ್ಕೆ ನಾನು ಅದ್ರೊಳಗೆ ಅದೀನಿ. ಯಾಕಂದ್ರೆ ನನ್ನ ವಿದ್ಯೆ, ನನ್ನ ರೊಕ್ಕ ಎಲ್ಲರಿಗೂ ಬಂಗಾರ ಇತ್ತು, ಮನೆಗೋಸ್ಕರ ಎಲ್ಲ ಮಾಡಿದೆ, ಒಂಚೂರು ಅಮೌಂಟ್ ಎಲ್ಲ ಇಷ್ಟಿಷ್ಟು ಉಳಿಸ್ಕೊಂಡಿದ್ನಿ, ಅದು ಕೂಡ ಖರ್ಚು ಮಾಡಿದ್ದೆ. ಆದ್ರೆ ನನ್ನ ಬುದ್ಧಿ ಅನ್ನೋದು ಏನೈತಲ್ಲ ಅದನ್ನ ಯಾರು ಕಸ್ಕೊಳಕ್ ಆಗಂಗಿಲ್ಲ. ಅದು ಕಾರ್ಯರೂಪಕ್ಕೆ ನನ್ನ ಜೀವನದೊಳಗೆ ಬಂದೈತಿ. ಮತ್ತೊಂದ್ಸರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ರೆಡ್ಗೋ ಸಿಸ್ಟರ್ ಅವ್ರು ಯಾವುದಕ್ಕೂ ಕೂಡ ಹೇಳ್ಕೋಬೇಡ್ರಿ, ನಮ್ಮ ಹೆಸರನ್ನು ಹೈಲೈಟ್ ಮಾಡಂತ ಹೇಳ್ತಾರೆ. ಅದು ಅವ್ರ ದೊಡ್ಡ ಸ್ಥಾನಕ್ಕೆ ದೊಡ್ಡ ಇದು. ಬಟ್ ನನ್ನ ಖುಷಿಗೆ ನಾ ಹೇಳ್ಕೊತೀನಿ. ಸೊ ರೇಣುಕಾ ಸಿಸ್ಟರ್ ಅವರು ನನಗೆ ನೋಡ್ರಿ ಈ ಥರ 2 ವಾಚ್ ತೊಗೊಂಡಿದ್ದೀನಿ ನಾನು. ಅವ್ರ ಅಮೌಂಟ್ ಹಾಕಿದ್ರು. ಸೊ ಭಾಳ ದಿವಸದಿಂದ ಅನ್ಕೊಂಡತ್ತೀನಿ ಈ ಥರ ತೊಗೋಬೇಕಂತೇಳಿ. ಒಂದು ನನ್ನ ಮಗಳಿಗೆ ತೊಗೊಂಡಿನಿ, ಒಂದು ನಾ ತೊಗೊಂಡಿನಿ, ಒಂದು ಈ ಥರ ಚಾಕ್ಲೇಟ್ ಕಲರ್ದು, ಒಂದು ಬ್ಲ್ಯಾಕ್ ಕಲರ್ದು ತೊಗೊಂಡಿದ್ದೀನಿ. ಸೊ ಇಬ್ರು ನಾವು ಎಕ್ಸ್ಚೇಂಜ್ ಮಾಡಿ ಹಾಕೋಬಹುದು, ತಾಯಿ ಮಕ್ಕಳು. ಹಾಗೇನೆ ಇದು ನನಗೆ ಡ್ರೆಸ್ ನೋಡ್ರಿ, ನಮ್ಮ ರೇಣುಕಾ ಸಿಸ್ಟರು ವಾಚು ಮತ್ತೆ ಡ್ರೆಸ್ಸು. ಹಾಗೆ ನೀವು ಇಷ್ಟೊತ್ತ ನೋಡಿದಲ್ಲ, ನಾವು ಹೋಗಿ ಹಿಂಗೆಲ್ಲ ಊಟ ಗಿಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದಕ್ಕೂ ಕೂಡ ಇಲ್ಲ ಅವರು, ನೀವು ಇವತ್ತೊಂದು ದಿನ ನಿಮ್ಗೋಸ್ಕರ ನೀವು ಖುಷಿ ಪಡ್ರಿ ಅಂತ ಕೇಸಿ ಎಷ್ಟು ಒಂದು ನನಗೆ ಹಾರೈಸಿದ್ರು.
ಅದು ನನ್ನವರೇ ನನಗೊಮ್ಮೆ ನನಗೆ ನೋವು ಕೊಡ್ತಾರ. ಆದರೆ ಯಾವುದೇ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಕೂಡ ಅವ್ರು ನಮಗಿಷ್ಟೊಂದು ಆಭಾರಿಯಾಗಿ ನಮಗಿಷ್ಟು ಇದು ಮಾಡ್ತಾರಂತ ನನಗೂ ನಂಬೋಕೆ ಸಾಧ್ಯ ಆಗಲ್ಲ. ಸೊ ಖುಷಿ ಆಯಿತು. ನಿಮ್ಮ ಒಂದು ಒಪ್ಪತ್ತಿನ ಊಟ ಪುಣ್ಯ ಕೆಲಸ ಅಂತ ಹೇಳ್ತಾರೆ. ಬಟ್ ನನ್ನ ಬರ್ತಡೇ ದಿನ ನಾವು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಹೋದ ವರ್ಷ ಆ ಬರ್ತಡೇ ದಿನನೇ ನಂಗೆ ಸಾಕಷ್ಟು ನೋವು ಕೊಟ್ಟಿದ್ದಾರೆ. ನನ್ನವರೇ ನನ್ನ ಜೊತೆಗಿರೋರೇ ನಂಗೆ ನೋವು ಕೊಟ್ಟಿದ್ರು. ನಾ ಹಾಗಾಗಿ ಹೋದ ವರ್ಷ ಏನೂ ಮಾಡ್ಕೊಳಕ್ಕೆ ಹೋಗಿಲ್ಲ. ಈಗ ಒಂದು 7-8 ವರ್ಷದಿಂದ ನನ್ನ ಬರ್ತಡೇನ ಸ್ವಲ್ಪ ಮಾಡ್ಕೊಳಕತ್ತಿದ್ದೆ. ಹೋದ ವರ್ಷ ಒಂದು ಅನಿವಾರ್ಯ ನಮ್ಮವರೇ ನಮಗೆ ಏನಂತಾರೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು. ಹಾಗಾಗಿ ನನಗದು ಆ ಡಿಪ್ರೆಷನ್ದೊಳಗೆ ನಾನಿದ್ದೆ. ಬಟ್ ಈ ವರ್ಷ ನನಗೆ ಅವರಿಂದನೇ ನಾನು ಖುಷಿಯಾಗಿ ನಾವೊಂದು ಸೆಲೆಬ್ರೇಷನ್ ಮಾಡಿಕೊಂಡೆ. ಆ ಪುಣ್ಯ ಅವ್ರಿಗೆ ತಟ್ಟಲಿ, ಅವ್ರ ಮನೆಗೆ ಒಳ್ಳೇದಾಗಲಿ, ಅವರು ಆರೋಗ್ಯ ಆಯುಷು, ಅವ್ರ ಮನೆ, ಅವ್ರ ಮನೆತನ, ಅವ್ರ ಮಂದಿಗೆಲ್ಲ ಕೊಡಲಿ, ಆ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಈ ಡ್ರೆಸ್ ಹೆಂಗೈತೆ ಹೇಳ್ರಿ, ಅವರೇ ಕೊಡಿಸಿದ್ದು, ಅಮೌಂಟ್ ಹಾಕಿದ್ದು ನಾನು ತೊಗೊಂಡೆ. ಸೊ ಬರ್ಡೇ ದಿನ ಗುಲಾಬಿ ಕಲರ್ ಹಾಕೊಂಡಿದ್ರು ಜೋಡಿದಾನೆ. ಸೊ ಇದನ್ನು ಕೂಡ ತೊಗೊಂಡೆ. ನಿಮ್ಮ ಹತ್ರ ಇರೋದ್ರೊಳಗನೆ ಸೀರೆಗೆ ತೊಗೋರಿ ನೀವು, ನಾ ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ ಈ ಥರ ಗಿಫ್ಟ್ ಸ್ವಲ್ಪ ನನಗೆ ಜಾಸ್ತಿ ನೀಡ್ ಇರೋದೇ ನಂಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಸಿಸ್ಟರ್. ಮತ್ತೊಂದು ಸರಿ ಪದ ಕಡಿಮೆ ಆಗುತ್ತಾ, ಆದ್ರೆ ನಾನು ಯಾವಾಗಲೂ ನಿಮ್ಗೆ ಆಭಾರಿಯಾಗಿರ್ತೀನಿ. ನನಗೆ ಒಂದು ತಂಗಿ ಸ್ಥಾನ ಕೊಟ್ಟಿರಿ, ನಿಮ್ಮ ಮನಸ್ಸಿನಾಗ ನಂಗೆ ಒಂದು ದೊಡ್ಡ ಜಾಗ ಕೊಟ್ಟಿರಿ. ಅದನ್ನು ಯಾವಾಗಲೂ ದುರುಪಯೋಗ ಮಾಡ್ಕೊಳ್ಳಾರ್ದೇ ನಾನು ಇರ್ತೀನಿ. ಇಷ್ಟ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು ಗೊತ್ತಾಗವಲ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದೇನು ವೇರ್ ಮಾಡಿದ್ದೀನಿ ನೋಡ್ರಿ, ಇದು ನೈಟಿ, ಇದು ನಮ್ಮ ಸರು ಕೊಟ್ಟಿದ್ದು ನೋಡ್ರಿ, ನಮ್ಮ ತಂಗಿ ಕೊಟ್ಟಿದ್ದು. ನನಗಂತೂ ಭಾಳ ಕಂಫರ್ಟಬಲ್ ಅಂತ ಅನ್ಸೈತಿ. ಸ್ವಲ್ಪ ಹಿಡಿಬೇಕು. ಹಂಗೆ ಇವತ್ತು ಖುಷಿ ಆಯಿತು. ಎಲ್ಲಾನು ಗಿಫ್ಟ್ ತೋರಿಸ್ಬೇಕಂತೇಳಿ ಅಂದ್ಕೊಂಡು ಇದು ಮಾಡತ್ತೀನಿ. ಹೆಂಗೆ ಅನ್ಸತೈತಿ ಕಲರು ಕಮೆಂಟ್ ಮಾಡಿ ಹೇಳ್ರಿ. ತುಂಬ ಚೆನ್ನಾಗೈತಿ. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಂತ ಅನ್ಸಕತ್ತೈತಿ. ಸರುನು ಕೂಡ ಕೊಟ್ಟಿದ್ದಾಳ್ರಿ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಬ್ಬರು ಗುಲ್ಬರ್ಗದಿಂದ ಸಾವಿತ್ರಿ ಅಕ್ಕ ಅಂತೇಳಿ, ಅವರು ನೋಡ್ರಿ ಈ ಒಂದು ಸೀರೆನ ನನಗೆ ಇಟ್ಟಾಗಿ ಕೊಟ್ಟಿದ್ದಾರೆ. ಅವ್ರು ಆಲ್ರೆಡಿ ಸೀರೆ ಆರ್ಡ್ರ್ ಮಾಡಿ ಇಟ್ಟದ. ಅದ್ರೊಳಗನೆ ನೀವೊಂದು ಸೀರೆ ತಗೋರಿ, ನಿಮ್ಗೆ ಯಾವ್ದು ಬೇಕಾದ್ ತಗೋರಿ ಅಂತಂದ್ರು. ಬಟ್ ಇಲ್ಲ, ಬ್ಯಾಡ್ ಅಂದೆ. ಇಲ್ಲಮ್ಮ ನಿಂದು ಇವತ್ತು ಬರ್ತಡೇ ಐತಿ ತಗೋ ಅಂತೇಳಿ ಮತ್ತು ಅವರೇ ಚಾಯ್ಸ್ ಮಾಡಿ ಮತ್ತು ನನಗೆ ಈ ಸೀರೆ ಕೊಟ್ಟಿದ್ದಾರ. ಅದಕ್ಕೂ ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ ಅಕ್ಕ. ಥ್ಯಾಂಕ್ ಯು. ಇನ್ನು ಹೆಚ್ಚಿಗೆ ಏನು ಹೇಳ್ಬೇಕು ಗೊತ್ತಿಲ್ಲ. ನಾನು ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕೊಡೋ ಶಿವ ಬಡವಲ್ಲ, ಕೊಡೋದು ಕೊಟ್ರ ಒಮ್ಮೆ ಜಾಸ್ತಿನೇ ಕೊಡ್ತಾನಂತೇಳಿ. ಇದು ಬರೀ ಗಿಫ್ಟ್ ಅನ್ನೋ ವಿಷಯದಾಗ ನಾನು ಹೇಳಕತ್ತಿಲ್ಲ. ಆ ಖುಷಿ ಅನ್ನೋದು, ಆ ಸೆಲೆಬ್ರೇಷನ್ ಅನ್ನೋದು, ಆ ಮನಸ್ಸಿಗೆ ನೆಮ್ಮದಿ, ಆ ಹಿತ ಅನ್ನೋದು ಇರುತ್ತೆ ನೋಡ್ರಿ, ಅದು ನಾನು ಹೇಳಕತ್ತಿದ್ದೀನಿ. ಭಾಳನೇ ಖುಷಿ ಆಯಿತು. ಇದು ನೋಡ್ತಾ ಇರ್ಬೋದು. ಇದು ಕಾಂಬಿನೇಷನ್ ಹೆಂಗೈತಂದ್ರೆ, ಮೊನ್ನೆ ನಾವು ನಮ್ಮ ಸೃಷ್ಟಿ ಮದುವೆಯಾಗ ನಮ್ಮ ಭಾಗ್ಯ ಅಕ್ಕ ಗಿಫ್ಟ್ ಕೊಟ್ಟಿದ್ರು ನೋಡ್ರಿ ಸೀರೆ. ಸೃಷ್ಟಿ, ಸರು, ನಮ್ಮ ಸುನೀತಕ್ಕ ಎಲ್ಲರೂ ಕೂಡ ಉಟ್ಕೊಂಡ್ರದನ್ನ. ಎಲ್ಲರೂ ಕೂಡ ಆ ಕಲರ್ ಕಾಂಬಿನೇಷನ್ ಇಷ್ಟಪಟ್ರಿ. ಆ ಕಲರ್ ಕಾಂಬಿನೇಷನ್ದೊಳಗನೆ ಈ ಸೀರೆ ಐತೆ ನೋಡ್ರಿ. ರೆಡ್ ಮತ್ತೆ ಪಿಂಕ್ ಮಿಕ್ಸ್ ಇರುವಂಥದ್ದು. ಈ ಸೀರೆ ಎಂಕ್ವೈರಿ ತುಂಬ ಜನ ಮಾಡಿದ್ರಿ, ಬಟ್ ರೀಸ್ಟಾಕ್ ಹಾಕಿಸ್ಬೇಕನ್ನೋದ್ರಾಗ ಸೇಮ್ದೊಳಗೆ ಬರಲಿಲ್ಲ. ಕಲರ್ದೊಳಗೆ ಬೇರೆ ಬಂದಿತ್ತು, ಸೇಮ್ ಪ್ಯಾಟರ್ನ್ದೊಳಗೆ ಕಲರ್ ಬೇರೆ ಬಂದಿತ್ತು. ಸಖತ್ತೈತ್ರಿ ಸೀರೆ. ವೇರ್ ಮಾಡಿದಾಗ ತೋರಿಸ್ತೀನಿ. ಇದು ಕೂಡ ಬ್ಲೌಸ್ ಹೊಲಿಯಕ್ಕೆ ಹಾಕಬೇಕು. ಮಸ್ತ್ ಐತ್ರಿ. ಈ ಥರ ಇದು ಬ್ಲೌಸ್ ಬರ್ತೈತಿ. ಸೀರೆ ಮಾತ್ರ ಸಖತ್. ವೇರ್ ಮಾಡಿದಾಗನೇ ಈ ಸೀರೆ ಲುಕ್ ನೋಡ್ಬೇಕು ನೀವು, ಅಷ್ಟು ಚೆನ್ನಾಗಿರ್ತೈತಿ. ನಮ್ಮ ರೇಣುಕಾ ಸಿಸ್ಟರ್ ಕೂಡ ಇನ್ನೊಂದು ಸೀರೆ ಕೊಟ್ಟಿದ್ದಾರ, ಅದನ್ನು ಕೂಡ ನಿಮ್ಮನ್ನ ತೋರಿಸ್ತೀನಿ ನೋಡ್ರಿ. ಈ ಸೀರೆ ಒಳಗನೆ ಇನ್ನೊಂದು ಕಲರ್ ಐತಿ. ಅದು ಯಾರಿಗಾದ್ರೂ ಬೇಕಿದ್ರೆ ಬೇಗನೆ ಬೈ ಮಾಡ್ಕೋರಿ. ನೋಡ್ರಿ ಭಾಳ ಮಸ್ತ್ ಕಾಣಿಸ್ತದ್ರಿ ಈ ಸೀರೆ. ನೋಡ್ರಿ ಪ್ಯೂರ್ ಸಿಲ್ಕಲ್ಲಿ ಸೀರೆ ಬರ್ತೈತಿ. ನೋಡೋದಿಕ್ಕ ವಿಡಿಯೋದಾಗ ಅಷ್ಟು ಕ್ಯಾಪ್ಚರ್ ಎಲ್ಲ ಆಗೈತಿ. ನಾನು ಬ್ರೈಟ್ನೆಸ್ಸಿಗೆ ಲೈಟ್ ಗಿಟ್ ಎಲ್ಲ ಹಾಕಿ ಮಾಡಕ್ ಹೋಗಲ್ಲ. ನ್ಯಾಚುರಲ್ ಆಗಿ ಏನಿರ್ತೈತಿ ಅದನ್ನ ಮಾಡ್ತೀನಿ ನೋಡ್ರಿ. ಇದೇ ಪ್ಯಾಟರ್ನ್ದೊಳಗೆ ಇದು ಈ ಥರ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಬಾರ್ಡ್ರ್ ಗಿಡ್ರು ಎಲ್ಲ ಸೇಮ. ಬಾರ್ಡ್ರ್ ಕಲರೇ ಬ್ಲೌಸ್ ಪೀಸ್ ಬರ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಈ ಸೀರೆ ಅಂತೂ ನನಗೆ ಭಾಳ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು. ಇದು ಪ್ಯೂರ್ ಸಿಲ್ಕಲ್ಲಿ ಬರ್ತೈತಿ ನೋಡ್ರಿ ಫ್ರೆಂಡ್ಸ. ಮಸ್ತ್ ಐತಿ. ಭಾರಿ ಅಂದ್ರೆ ಭಾರಿ ಖುಷಿ ಆಯಿತು ನನಗೆ. ಬರ್ತಡೇ ಅಂತಂದ್ರೆ ಯಾವುದೇ ಒಂದು ಮನುಷ್ಯ ಇರಲ್ಲಕ್ಕ, ಅದನ್ನ ಒಂದು ಆ ದಿನ ಹೋತಂದ್ರೆ ಮತ್ತೆ ಸಿಗಂಗಿಲ್ಲ. ಅದನ್ನೆಲ್ಲ ನನಗೆ ಆಚರಿಸೋಣಕ್ಕ ಆ ದಿನ ನನಗೆ ಖುಷಿಯಾಗಿರೋದಕ್ಕೆ ಮಾಡ್ದಂತ ನಮ್ಮ ರೇಣುಕಾ ಸಿಸ್ಟರು, ಸಾವಿತ್ರಿ ಸಿಸ್ಟರ್ಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಮ್ಮ ಪಿಲ್ಲುಗೂ ಕೂಡ ಗಿಫ್ಟ್ ಬಂದಿದೆ ರೀ.
ನಮ್ಮ ಸ್ನೇಹಗೂ ಕೂಡ ಗಿಫ್ಟ್ ಬಂದೈತಿ. ಯಾರು ಕೊಟ್ಟಾರ ಏನು ಕೊಟ್ಟಾರ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ಅದನ್ನ ತೋರಿಸ್ತೀನಂತ. ಈ ಸದ್ಯಕ್ಕೆ ಈ ವಿಡಿಯೋದೊಳಗೆ ಇಷ್ಟೇ ನನಗೆ ಹೇಳೋಕ್ಕಾಗಿದ್ದು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ಯಾರಿಗೆ ಆಗಲ್ಲಕ್ಕ ನೋವು ಮಾಡೋದಂದ್ರೆ 2 ಮಾತನ್ನೇ ಮಾಡಿಬಿಡ್ಬೋದು. ಒಬ್ಬರು ಖುಷಿ ಪಡಿಸ್ಬೇಕಂದ್ರೆ ಎಷ್ಟೆಲ್ಲ ಇರ್ತೈತಲ್ರಿ. ಅದಕ್ಕೆ ನಾನು ಹೇಳೋದು, ನಮ್ಮ ಜೊತೆಗೆ ನಾವು ನಮ್ಮವ್ರ ಜೊತೆಗೆ ಎಷ್ಟು ದಿನ ಇರ್ತೀವೋ ಇರೋಲ್ಲೋ, ಅವ್ರು ನಮ್ಮ ಜೊತೆಗೆ ಎಷ್ಟು ದಿನ ಇರ್ತಾರೋ ಇರೋಲ್ಲೋ ಗೊತ್ತಿಲ್ಲ. ಆದರೆ ಅವತ್ತಿಗೂ ಕೂಡ ಮನಸ್ಸುಗಳನ್ನ ನೋಯಿಸೋಕೆ ಹೋಗ್ಬಾರ್ದು. ಏನೋ ಒಂದ್ ಗಳಿಗೆ ಏನೋ ಹೆಚ್ಚು ಕಮ್ಮಿ ಆಗಿದ್ರು ಮತ್ತೊಂದ್ ಗಳಿಗಾದ್ರೂ ಕೂಡ ಅದನ್ನ ಪ್ಯಾಚ್ ಮಾಡ್ಕೋಬೇಕಾ. ಬಟ್ ಆ ಬುದ್ಧಿ ಎಲ್ಲರಿಗಿದ್ರೆ ಯಾವುದೇ ಮನೆಯೊಳಗೆ ಹೆಣ್ಮಕ್ಳು ಸಮಸ್ಯೆಗೀಡಾಗಂಗಿಲ್ಲ. ಎಷ್ಟೋ ಯಾರನ್ನ ನಂಬಿರ್ತಾರ ಅವರೇ ಬೆನ್ನಿ ಚೂರಿ ಹಾಕ್ತಾರ. ಅದನ್ನು ಸಹಿಸ್ಕೊಂಡು ಏನೋ ಒಳ್ಳೇದಾಗುತ್ತಾ ಅನ್ನೋ ಭರವಸೆ ಒಳಗನೆ ಇಡೀ ಕಾಲನೇ ಕಳೆದು ಬಿಡ್ತಾರ. ಆ ಥರ ಆಗ್ಬಾರ್ದು. ಯಾಕಂದ್ರ ಬುಟ್ಟಿ ಬರಕ್ ಹುಲ್ ಬೀಜ ಅಲ್ಲ. ಹಂಗಾಗಿ ಏನಿರುತ್ತೋ ಅದ್ರೊಳಗನೆ ಖುಷಿಯಾಗಿ ನಗನಗುತ್ತಾ, ಜೊತೆಗೇನೆ ರೊಟ್ಟಿ ಖಾರ ಉಣ್ಣಲಕ್ಕ, ಜೊತೆಗೇನೆ ನಮ್ಮೋರು ಅನ್ನುವಂಥವ್ರ ಜೊತೆಗೆ ನಾವು ಕೂತ್ಕೊಂಡು ಆ ಟೈಮನ್ನ ಕಳಿತೀವಲ್ಲ, ಅದು ಎಲ್ಲದಕ್ಕಿಂತ ಹೆಚ್ಚಿಗೆ ಅಮೂಲ್ಯವಾದಂಥದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಣ್ಣ ಬಾಯಾಗ ದೊಡ್ಡ ಮಾತು. ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮಿಸ್ರಿ. ಜೊತೆಗೆ ಈ ವಿಡಿಯೋ ನೋಡಿದ ತಕ್ಷಣ ಕೆಲವರು ಆಡ್ಕೊಂತಾರ, ಅಯ್ಯೋ ಈ ತರ ಯಾರು ಕೊಡ್ತಾರ, ಈ ತರ ಹೆಂಗ್ ಕೊಡ್ತಾರ, ಹೆಂಗ್ ಕೊಡ್ತಾರ, ಹೆಂಗ್ ಕೊಡ್ತಾರ, ಯಾರಿಗೇನ್ ರೊಕ್ಕ ಹೆಚ್ಚಾಗಿರ್ತಾವ, ಇದನ್ನೆಲ್ಲ ನನ್ ಕಿವಿಗೆ ಬಿದ್ದಾವು. ಅದನ್ನೆಲ್ಲ ಇಗ್ನೋರ್ ಮಾಡ್ತೀನಿ. ಯಾಕಂದ್ರ ಅವ್ರಿಗೆ ಮಾಡೋ ಯೋಗ್ಯತೆ ಇರಂಗಿಲ್ಲ. ಮೇನ್ ಆಗಿ ಒಬ್ಬರು ವಿಶ್ವಾಸನ ಒಬ್ರು ಪ್ರೀತಿನ ಗಳಿಸ್ಕೋಬೇಕು ಅಂತಂದ್ರೆ ಅದು ಎಷ್ಟು ಕಷ್ಟ ಇರ್ತೈತಿ. ಆತರ ಮಾತಾಡೋರಿಗೆ ಒಂದ್ ಮಾತು ಹೇಳ್ತೀನಿ, ನೀವು ಯೂಟ್ಯೂಬ್ ಮಾಡ್ರಿ, ನೀವು 4 ಜನರ ಒಂದು ಒಳ್ಳೆ ಅಭಿಪ್ರಾಯನ ಗಳಿಸ್ಕೋರಿ, ಒಂದು ಒಳ್ಳೆ ಚಾನಲ್ ಅನ್ನ ನೀವು ಮೇಂಟೈನ್ ಮಾಡ್ರಿ. ನಾನು 1 ಅಲ್ಲ 2 ಅಲ್ಲ 6 ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಾಕತ್ತಿ. ಆ ಚಾನಲ್ದೊಳಗೆ 1ನೇ ಚಾನಲ್ ಮಾಡಿ ಸಕ್ಸಸ್ ಆಗಿ ಅವಾರ್ಡ್ ತಗೊಂಡು 2 ಚಾನಲ್ ಕೂಡ ನಾನು ಸಕ್ಸಸ್ ಕಂಡಿದ್ದೀನಿ. ಟೋಟಲಿ 3 ಚಾನಲ್ ಒಡತಿ ಅದಿ ನಾನು. ಅದ್ರ ಬಗ್ಗೆ ನನಗೆ ಹೆಮ್ಮೆ ಅಂತ ಅನಿಸ್ತೈತಿ. ಯಾಕಂದ್ರೆ ನಮ್ಮ ತಾಯಿ ನಮ್ಗೊಂದು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾಳ. ಒಂದು ಅಗ್ದಿ ಹಿಂಗ ಹೈಯೆಸ್ಟ್ ಎಜುಕೇಶನ್ ಕೊಡದೇ ಇದ್ರು ನಮ್ಮ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನನಗೆ ಬೇಸಿಕ್ ನಮ್ಮ ತಾಯಿ ನನಗೊಂದು ಎಜುಕೇಶನ್ ಕೊಟ್ಟಿರೋದಕ್ಕೇನೆ ಇವತ್ತು ನಾನೊಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಡೇರಿಂಗ್ ಆಗಿ ನಿಂತು ಒಂದು ಬದುಕನ್ನ ಸಾಗಿಸಕತ್ತೀನಿ. ಏನೋ ಒಂದು ಹಠಕ್ಕೆ ಬಿದ್ದು ಮಾಡಿದಂತ ಒಂದು ಯೂಟ್ಯೂಬ್ ಚಾನಲ್ ಇಂದ ಇವತ್ತು ನಂದು ಒಂದು ಮನಿಗಷ್ಟು ನನಗೆ ಆಧಾರ ಆಗೈತಿ ಅಂತಂದ್ರ ಅದೊಂದು ನನಗೆ ಯೂಟ್ಯೂಬ್ ಅಂದ ನನಗೊಂದು ಈ ಮನಿಗೆ ಮೇಟಿಗೆ ಊಟ ತರ. ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ಹೇಳ್ಕೊಳಕ್ಕೂ ಆಗಂಗಿಲ್ಲ, ಅದನ್ನ ಬಿಡೋಕ್ಕೂ ಆಗಲ್ಲ, ಆ ಥರದ್ದು ಸಂದರ್ಭ. ಆದ್ರೆ ನನಗೆ ಯೂಟ್ಯೂಬ್ ಇಂದ ನನಗೆ ಯಾವುದೇ ಕೆಟ್ಟದಾಗಿ ಆಗಿಲ್ಲ. ಎಲ್ಲೋ ಅಲ್ಲೊಂದಿಲ್ಲ ನೆಗೆಟಿವಿಟಿ ಕಮೆಂಟ್ ಬಂದಿರ್ಬೋದು. ಕೆಲವೊಬ್ರು ಬರ್ದೇ ಇರೋರು ನಾನು ಮಾಡೋವಂಥ ವಿಡಿಯೋ ಆಗಿರ್ಬೋದು, ಇಲ್ಲ ನನಗೆ ಬರಕ್ಕೆ ಇಷ್ಟ ಇಲ್ಲ, ನಿನ್ಗೆ ಬರಕ್ಕೆ ಇಷ್ಟ ಇಲ್ಲ, ಈ ಥರ ಅಂದ್ರೆ ಅವ್ರದ್ದು ಒಂದು ಅಭಿಪ್ರಾಯಕ್ಕೆ ನಾನು ರೆಸ್ಪೆಕ್ಟ್ ಕೊಡಲೇಬೇಕು ಅವ್ರೊಂದು ಪ್ರೈವೇಸಿ ಲೈಫಿಗೆ. ಆದ್ರೆ ಎಷ್ಟೋ ಜನ ಚೀಪಾಗಿ ಥಿಂಕಿಂಗ್ ಮಾಡ್ತಾರ, ನಮ್ಮನ್ನೆಲ್ಲ ವಿಡಿಯೋದಾಗ ತೊಗೊಂಡು ರೊಕ್ಕ ಗಳಿಸ್ತಾಳ ಹಂಗ ಹಿಂಗ ಅಂತೇಳಿ. ಎಲ್ಲೋ ಒಂದು ಗಳಿಗೆ ಒಂದು ಕ್ಷಣ ಬಂದು ಹೋಗಿದ್ದಕ್ಕ ನಾನೇನು ಸಾವಿರಾರು ಗಟ್ಲೆ ಲಕ್ಷಣ ಗಟ್ಲೆ ದುಡಿಯಲ್ಲ. 2 ತಿಂಗಳಿಗೊಂದು ಪೇಮೆಂಟ್ ತಗೋತೀನಿ, ಅದು ಕಷ್ಟಪಟ್ಟು ತಗೊಂತೀನಿ. ದಿನ ತಪ್ಪಲಾರ್ದ ವಿಡಿಯೋ ಹಾಕ್ಬೇಕು. ಈಗಂತರೂ ನನಗೆ ಇತ್ತೀಚೆಗೆ ಮೊದಲಿನ ತರ ವಿಡಿಯೋ ಹಾಕೋದಿಕ್ಕೆ ಆಗಲ್ಲಾಗೈತಿ. ಯಾಕಂದ್ರೆ 1 ಬಿಸ್ನೆಸ್ ಅಂತೇಳಿ 10 ರೂಪಾಯಿ ಹೆಚ್ಚಿಗೆ ಹುಟ್ಟುತ್ತಂತೇಳಿ ಮಾಡೋಕೆ ಹೋಗಿ ಎಲ್ಲಾನು ಒಬ್ಳೆ ಹ್ಯಾಂಡಲ್ ಮಾಡಬೇಕು. ಪುಷ್ಟಿಗೆ ಹಾಕ್ಬರ್ಬೇಕು, ಮನೆ ಕೆಲಸ ಮಾಡಬೇಕು, ನಾಷ್ಟಾ ಚಾ ಹುಡುಗರು ಡಬ್ಬಿ ಅವರು ತಯಾರು ಮಾಡಿ ಕಳ್ಸೋದು, ಒಗಣ ಬಂಡೆ ಪರಿಚಯ ಒರೆಸೋದು, ಆರ್ಡರ್ ತಗೊಳೋದು, ಮೆಸೇಜ್ ಅಟೆಂಡ್ ಮಾಡೋದು, ಕಾಲ್ ಅಟೆಂಡ್ ಮಾಡೋದು, ಪೋಸ್ಟಿಗೆ ಹೋಗಿ ಹಾಕಿ ಬರೋದು, ಒಳ್ಳೆ ಮನೆಗೆ ಬರೋಷ್ಟೊತ್ತಿಗೆ ಊಟ ಟೈಮ್ ಆಗರ್ತೈತಿ, ಯಜಮಾನ್ರು ಬರ್ತಾರ, ಅದನ್ನೆಲ್ಲ ನೋಡ್ಕೊಳೋದು. ಅಷ್ಟೊತ್ತಿಗೆ ಮತ್ತೆ ಕಾಲ್ ಬರ್ತಾನೆ ಇರ್ತಾವ ಸತತವಾಗಿ. ಯಾಕಂದ್ರೆ ದೊಡ್ಡ ದೊಡ್ಡ ಅಂಗಡಿಗೆಲ್ಲ ಇಗ್ನೋರ್ ಮಾಡಿಬಿಡ್ಬೋದು. ನಾವು ಮನ್ಯಾಗ ಪುಟ್ಟದಾಗಿ ಏನೋ ಒಂದು 10 ರೂಪಾಯಿ ಒಬ್ರು ಒಂದು ಆರ್ಡರ್ ಮಾಡಿದ್ರೆ 100 ರೂಪಾಯಿ ಬರ್ತಾನೋ ಒಂದು ಖುಷಿ. ಹಾಗಾಗಿ ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಆರ್ಡ್ರು ಅವ್ರು ಮಾಡ್ದೇನೆ ಇರಲಿ, ಅದಕ್ಕೆ ಅಟೆಂಡ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡಲೇಬೇಕು. ಹಾಗಾಗಿ ನಾನು ಮಾಡ್ತೀನಿ. ಅದಕ್ಕಾಗಿ ನನಗೆ ಸ್ವಲ್ಪ ಟೈಮ್ ಅನ್ನೋದೊಂದು ಮ್ಯಾನೇಜ್ಮೆಂಟು ಅದು ಹೆಂಗೆ ಮಾಡ್ಕೊಂಡು ಹೊಂಟಿನೋ ತುಂಬ ಜನಕ್ಕೆ ಹೇಳ್ತಾರೆ, 2 ಚಾನಲ್ ವಿಡಿಯೋ ಹಾಕ್ತಿ, ಇಷ್ಟೆಲ್ಲ ಮಾಡ್ತಿ, ಹೆಂಗೆ ನೀನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಿ, ಹೆಂಗೆ ರೆಸ್ಟ್ ಹೆಂಗೆ ಮಾಡ್ತಿ, ನಿನ್ನ ಬಗ್ಗೆ ನೀ ಯಾವಾಗ ಕೇರ್ ಮಾಡ್ಕೋತಿ ಅಂತೇಳಿ. ಹೆಂಗೋ ಭಗವಂತ ಶಕ್ತಿ ಕೊಡಕತ್ತಾನ, ಹಾಗೆ ಹೊಂಟೈತಿ. ಈ ಶಕ್ತಿ ಇನ್ನೂ ಹೆಚ್ಚಿಗನೇ ಆಗಲಿ. ತುಂಬ ನೊಂದು ಬಿಟ್ಟಿದ್ದೀನಿ ನಾನಂತರೂ ಕೂಡ. ಯಾಕಂದ್ರೆ ಅದನ್ನ ಹೆಂಗೆ ಗೊತ್ತಾಗಲ್ಲ. ದೈಹಿಕವಾಗಿ ನಾವು ದಣದ್ವಿ ಅಂದ್ರೆ ಒಂದು ಗುಳಿಗೆ ತಗೋಬಹುದು, 1 ದಿನ 2 ದಿನ ರೆಸ್ಟ್ ಮಾಡ್ಬೋದು, ಆಮೇಲೆ ಕವರ್ ಆಗಿಬಿಡ್ಬೋದು. ಆದ್ರೆ ಮಾನಸಿಕವಾಗಿ ಏನಿರ್ತೈತಿ ನೋಡ್ರಿ, ನಮ್ಮ ಮೆಂಟಲಿ ಅನ್ನೋದು ನಾವೇನು ದಣಿತೀವಲ್ಲ ಅದಕ್ಕೆ ಪ್ರೀತಿ ಅನ್ನೋದೊಂದು ಪ್ರೀತಿ ವಿಶ್ವಾಸ ಆತ್ಮೀಯತೆ ಅನ್ನೋದನ್ನೇ ಅದಕ್ಕೆ ಮದ್ದು. ಬಟ್ ಆ ಥರದ್ದು ಎಲ್ಲರಿಗೂ ನಶೀಬ್ ಅನ್ನೋದು ಸಿಗೋದು ಭಾಳ ಕಡಿಮೆ. ಬಟ್ ಎಲ್ಲ ದೇವ್ರ ಇದಾನ ಒಳ್ಳೇದು ಮಾಡ್ತಾನ, ಒಳ್ಳೇದಾಗುತ್ತಾ, ಒಳ್ಳೇದನ್ನೇ ವಿಚಾರ ಮಾಡ್ತೀನಿ.
ತುಂಬ ಜನ ನಂಗೆ ಸಪೋರ್ಟ್ ಕೊಡ್ತೀರಿ, ಮೆಂಟಲಿ ಸಪೋರ್ಟ್ ಕೊಡ್ತೀರಿ, ನನಗೆ ಈ ಥರ ಫೈನಾನ್ಸಲ್ಲಿ ಕೂಡ ನಾನು ಫಿಟ್ ಮಾಡಾಕತ್ತೀರಿ, ಎಲ್ಲ ಆರ್ಡರ್ ತೊಗೊತೀರಿ, ನನ್ನ ಹತ್ರ ಬೈ ಮಾಡ್ತೀರಿ. ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಾದರೂ ಸೀರೆ ತೊಗೊಳೋದಿದ್ರೆ ತಗೋರಿ. ಸೀರೆ ಮಾತ್ರ ಮಸ್ತ್ ಐತ್ರಿ, ಪ್ಯೂರ್ ಸಿಲ್ಕಲ್ಲಿ ಬರ್ತೈತಿ, ಬಜೆಟ್ ಒಳಗನೆ ನಿಮ್ಗೆ ಬರ್ತೈತಿ. 3,500-4 ಸಾವಿರ ಹೊರಗಡೆ ಕೊಡೋದಕ್ಕಿಂತ ನನ್ನ ಹತ್ರ ತಗೋರಿ. ಯಾಕಂದ್ರೆ ನಾನು ಯಾಕೆ ಇಷ್ಟು ಕಡಿಮೆ ಕೊಡ್ತೀನಿ, ನನಗೆ ವರ್ತ್ ಅವು ಆಗುತ್ತಾ ಇಲ್ಲ ಅಂತ ನೀವು ವಿಚಾರ ಮಾಡಬೇಡ್ರಿ. ಅದು ಒಬ್ಬೊಬ್ರು ಮಾಡ್ತಾರ. ಯಾಕಂದ್ರೆ ಹೊರಗಡೆ ಅಂಗಡಿ ಇರ್ತೈತಿ, ಲೈಟಿಂಗ್ಸ್ ಇರ್ತವು, ಎಲ್ಲ ಅದಕ್ಕೆ ಕೆಲಸ ಮತ್ತು ಆಳೋದೆಲ್ಲ ಇರ್ತಾರ. ಅವ್ರದ್ದೆಲ್ಲ ಅವ್ರು ಅದ್ರಾಗ ಆ್ಯಡ್ ಮಾಡಿ ಅವ್ರು ಮಾರೋದ್ರಿಂದ 1 to ಡಬಲ್ ರೇಟ್ ಮಾರ್ಬೋದು. ಬಟ್ ನಾನು ಒಬ್ಬಳೇ ಎಲ್ಲ ಮಾಡೋದ್ರಿಂದ ನನಗೊಬ್ಬಳಿಗೆ ನನಗೊಂದು 200 ಈ ಥರ ಸೀರೆಗೆ ಒಂದು 200-150 ರೂಪಾಯಿ ಸಿಕ್ಕರೂ ನಾನು ಸೀರೆನ ಕೊಟ್ಟು ಬಿಡ್ತೀನಿ. ನೋಡ್ರಿ, ಒಬ್ಬೊಬ್ಬರು ಒಂದೊಂದು ಸೀರೆ ತೊಗೊಂಡು ನೋಡ್ರಿ. ಸೀರೆ ವಿಡಿಯೋ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ, ಸೊ ತೊಗೊಂಡು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡಕತ್ತೀರಿ, ವಿಡಿಯೋನು ನೋಡ್ರಿ. ಸೀರೆ ತೊಗೊಳೋದು ಆಗದೆ ಇದ್ರು ಕೂಡ ಸೀರೆ ವಿಡಿಯೋಗಳನ್ನ ನಿಮ್ಮ ಅಕ್ಕ ತಂಗಿಯಂದಿರು ನಿಮ್ಮ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡ್ರಿ. ಅವ್ರಿಗೆ ನೀಡೈತಂದ್ರೆ ಅವರು ತೊಗೊಂತಾರ. ಆ ಮುಖಾಂತರ ನೀವು ನನಗೆ ಹೆಲ್ಪ್ ಮಾಡಿ ಒಂದು ಪುಣ್ಯದ ಕೆಲಸ, ಕೆಟ್ಟದ್ದು ಮಾಡೋದೇನೋ ಒಂದು ಪುಣ್ಯದ ಕೆಲಸ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ನೋಡ್ರಿ ಫ್ರೆಂಡ್ಸ, ಬೇರೆ ಕಡೆ ತೊಗೊಂತಿರ್ತೀರಿ, ನೀಡೈತಂದ್ರೆ ನನ್ನ ಕಡೆನೂ ತೊಗೋರಿ. ನನಗೂ 100 ರೂಪಾಯಿ ಉಳಿತೈತಿ, ನಿಮ್ಗೂ 400-500 ರೂಪಾಯಿ ಸೇವಿಂಗ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ 2,000 ರೂಪಾಯಿ ಮಾರೋ ಸೀರೆ ಹೊರಗಡೆ 2,800-3,000 ತನಕ ಮಾರ್ತಾರ. ಇದನ್ನ ಹೇಳಿನಿ, ದೊಡ್ಡ ದೊಡ್ಡ ಶೋರೂಮ್ದಾಗ 1 ರೂಪಾಯಿನೂ ಕೂಡ ಬಿಡಂಗಿಲ್ಲ, ಕೊಟ್ಟು ಬರ್ತೀರಿ. ನಮ್ಮ ಹತ್ರ ತೊಗೊಳೋದಕ್ಕೆ ಹಿಂಜರಿತೀರಿ. ಒಬ್ಬೊಬ್ರು ಒಂದೊಂದು ಸೀರೆ ತೊಗೊಂಡು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಓಕೆ, ಇಷ್ಟೇ. ಮತ್ತೊಂದು ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಲರ್ದೊಳಗೆ ನೋಡ್ರಿ, ಈ ಕಲರ್ದೊಳಗೆ ಇದು ಒಂದು ಅವೈಲೇಬಲ್ ಐತೆ ನೋಡ್ರಿ ಫ್ರೆಂಡ್ಸ. ಮಸ್ತ್ ಐತಿ ಸೀರೆ ಮಾತ್ರ ಸೂಪರ. ಯಾರಿಗೆ ಬೇಕಾ ಬೇಗನೆ ಬುಕ್ಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.